ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಚಾನಲ್ನಲ್ಲಿ ಒಂದು ಟೇಸ್ಟಿಯಾಗಿರುವಂತಹ ರೆಸಿಪಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಗ್ರೀನ್ ವೆಜಿಟೇಬಲ್ ಕರಿ. ಇದು ತುಂಬಾ ರುಚಿಕರವಾಗಿರುತ್ತೆ ಮತ್ತು ನೀವು ಕೂಡ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಡಿಫ್ರೆಂಟಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಬೌಲ್ ತೆಂಗಿನ ತುರಿ ಹಾಕ್ಕೊಳ್ತಿದ್ದೀನಿ. ಆನಂತರ ಒಂದು ಬೌಲ್ ವಾಶ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, 4ರಿಂದ 5 ಹಸಿಮೆಣಸಿನ್ಕಾಯಿ, 2 ಚಕ್ಕೆ, 2 ಲವಂಗನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಒಂದು ಬಿಗ್ ಸೈಜ್ ಟೊಮೆಟೊನ ಚಾಪ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಒಂದು ಕುಕ್ಕರ್ಗೆ 2.5 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದು ಚೆನ್ನಾಗಿ ಕಾಯಲಿಕ್ಕೆ ಬಿಡಿ. ಅದು ಚೆನ್ನಾಗಿ ಕಾಯ್ತು ಅಂದಮೇಲೆ ಒಂದು ಬಿಗ್ ಸೈಜ್ ಈರುಳ್ಳಿನ ಚಾಪ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಿ. ಸ್ವಲ್ಪ ಮೆತ್ತಗಾಗಲಿ. ಅದು ಡೀಪ್ ಫ್ರೈ ಏನಾಗಬೇಕಾಗಿಂತಿಲ್ಲ, ಒಂದು ಮೀಡಿಯಮ್ ಆಗಿ ಆದರೆ ಸಾಕು. ಫ್ರೈ ಆಗಿದೆ ಅಂತ ಗೊತ್ತಾದಮೇಲೆ 1.5 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದಕ್ಕೆ ಚೆನ್ನಾಗಿ ಆ್ಯಡ್ ಆಗಬೇಕು. ಇದೆರಡು ಫ್ರೈ ಆದ ನಂತರ ಒಂದು ಟೊಮೆಟೊನ ನಾನಿಲ್ಲಿ ಚಾಪ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆಲ್ರೆಡಿ ಒಂದು ಬಿಗ್ ಸೈಜ್ ಟೊಮೆಟೊನ ನಾವಲ್ಲಿ ಜಾರಿಗೆ ಹಾಕಿದ್ವಿ ಗ್ರೈಂಡಿಗೆ. ಸೊ ಇವಾಗ ಇನ್ನೊಂದು ಟೊಮೆಟೊನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದು ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎರಡು ಮೆತ್ತಗಾಗೋಕ್ಕೆ 1 ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನಾವು ಏನು ರುಬ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನುಣ್ಣಗೆ ರುಬ್ಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಲಿಕ್ಕೆ ಬಿಡಿ. ಸ್ವಲ್ಪ ಇದರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಆನಂತರ ಒಂದು ಕುದಿ ಬರಲಿಕ್ಕೆ ಬಿಡಿ. ಇವಾಗ ನೋಡಿ ಕುದಿ ಬರ್ತಿದೆ ಅಲ್ವಾ. ಅಂದಮೇಲೆ ನಾವು ಏನು ಜಾರಲ್ಲಿ ಉಳ್ಕೊಂಡಿರುತ್ತಲ್ವ ಸ್ವಲ್ಪ ನೀರು, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಸ್ವಲ್ಪ ಸಾಕಾಗುತ್ತೆ. ತೆಳ್ಳಗಾದರೂ ಈ ಸಾಂಬಾರು ಚೆನ್ನಾಗಿ ಬರಲ್ಲ. ನಾನಿಲ್ಲಿ ವೆಜಿಟೇಬಲ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಬೀನ್ಸ್, ಸುಳಿಯೋಕಾಳು, ಆಮೇಲೆ ಆಲೂಗೆಡ್ಡೆ, ಕ್ಯಾರೆಟ್ ಎಲ್ಲ ಯೂಸ್ ಮಾಡ್ಕೊಳ್ತಿದ್ದೀನಿ. ಇದನ್ನೇ ನೀವು ಯೂಸ್ ಮಾಡಬೇಕಂತೇನಿಲ್ಲ, ನೀವು ಬೇರೆ ಬೇರೆ ತರಕಾರಿಗಳನ್ನ ಯೂಸ್ ಮಾಡ್ಬೋದು. ಆಮೇಲೆ ಈ ಕರಿಗೆ ಬೇಳೆನ ಯೂಸ್ ಮಾಡಬೇಡಿ, ಬೇರೆ ಯಾವುದಾದ್ರೂ ಅಡಿಷನಲಾಗಿ ಯೂಸ್ ಮಾಡಿ. ನಂತರ ನಾನು ಸಾಂಬಾರು ಪೌಡ್ರನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ, ನೋಡ್ತಿರ್ಬೋದು. ಅದಾದಮೇಲೆ ಒಂದು ಕುದಿ ಬರಲಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ, ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟೇ ಉಪ್ಪನ್ನ ಆ್ಯಡ್ ಮಾಡಿರೋದ್ರಿಂದಾಗಿ. ನಾನೀಗ ಲಾಸ್ಟಲ್ಲಿ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಕುದಿ ಬರಲಿ. ಒಂದು ಕುದಿ ಬಂದಾದಮೇಲೆ ಫೈನಲಾಗಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿಬಿಡಿ. ಅದೊಂದು 2 ವಿಷಲ್ ಬರಲಿ. ವಿಷಲ್ ಬರೋ ತನಕ ವೆಯ್ಟ್ ಮಾಡಿ. ಇವಾಗ ನೋಡಿ ವಿಷಲ್ ಬರ್ತಿದೆ. 2 ವಿಷಲ್ ಸಾಕಾಗುತ್ತೆ ತರಕಾರಿ ಬೇಯೋದಕ್ಕೆ. ಆಮೇಲೆ ನಾನಿಲ್ಲಿ ತಣ್ಣಗಾದ್ಮೇಲೆ ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ಗಮ್ ಅಂತಿದೆ ಕರಿ. ಫೈನಲಾಗಿ ನಮ್ಮ ಗ್ರೀನ್ ವೆಜಿಟೇಬಲ್ ಕರಿ ರೆಡಿಯಾಗಿದೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇದು ಅನ್ನಕ್ಕಾಗಿರ್ಬೋದು, ಚಪಾತಿಗಾಗಿರ್ಬೋದು ಅಥವಾ ದೋಸೆಗಾಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ. ಟೇಸ್ಟ್ ಮಾಡೋದಕ್ಕೆ ಈಸಿಯಾಗಿ ಕೂಡ ಮಾಡ್ಕೋಬೋದು. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.